ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಶಕ್ತಿ ಮಣಿಸೋದಕ್ಕೆ ಕಾಂಗ್ರೆಸ್ ಬರೀ ಓಳನ್ನೇ ಅಸ್ತ್ರವಾಗಿಸಿಕೊಂಡಿತ್ತು. ಮೋದಿ ಸರ್ಕಾರವನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಕಾಂಗ್ರೆಸ್ ಟೀಮ್ ಸುಳ್ಳನ್ನೇ ಬಂಡವಾಳ ಮಾಡಿಕೊಂಡಿತ್ತು. ಈ ಸುಳ್ಳು ಏನು, ಇದರಿಂದ ಎಷ್ಟೆಲ್ಲ ಕಷ್ಟ ನಷ್ಟಗಳಾಯ್ತು ಅಂತ ನೋಡ್ತಾ ಹೋಗೋಣ. ಸದ್ಯ ಸಂಸತ್ನ 99 ಕಾಂಗ್ರೆಸ್ ಸಂಸದರಿಗೆ ನಡುಕ ಶುರುವಾಗಿದೆ. ಸುಳ್ಳಿನ ಕೋಟೆ ಮೇಲೆ ರಾಜ್ಯ ಆಳಲು ಹೋಗಿ ಕತ್ತಿ ಕೆಳಗಡೆ ಕೂತಂತಾಗಿದೆ. ರಾಹುಲ್ ಗಾಂಧಿ ಅಷ್ಟೇ ಅಲ್ಲ, ಮೋದಿ ಮಣಿಸುವಂತಹ ಹೊಣೆ ಉದ್ಧವ್ ಠಾಕ್ರೆ ಹಾಗೂ ಧ್ರುವ್ ರಾಥಿ ಅನ್ನೋ ಜರ್ಮನ್ ಶೆಫರ್ಡ್ ಸಹ ಸುಳ್ಳಿನ ಕೋಟೆಯನ್ನ ಕಟ್ಟಿದ್ದ. ಸದ್ಯ ಇದರ ಪರಿಣಾಮವೇ ಇಡೀ ಕಾಂಗ್ರೆಸ್ ಸಂಸದರ ಮೇಲೆ ತೂಗುಗತ್ತಿ ಅಲುಗಾಡ್ತಾ ಇದೆ. ಮೊದಲಿಗೆ ಕಾಂಗ್ರೆಸ್ ಸುಳ್ಳಿನ ಸರಪಳಿಯನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಗ್ಯಾರಂಟಿ ಸುಳ್ಳಿನಿಂದ ವೋಟುಗಳನ್ನ ಲೂಟಿ ಮಾಡಲಾಗಿದೆ ಅನ್ನೋದು ಮೊದಲ ವಿಚಾರ. ಮತ್ತೊಂದು ಕಡೆ ಕೋರ್ಟ್ ಮುಂದೆ ಕಾಂಗ್ರೆಸ್ನ ಎಲ್ಲಾ ಸಂಸದರ ಸದಸ್ಯತ್ವವನ್ನ ರದ್ದು ಮಾಡುವಂತೆ ಪ್ರಸ್ತಾವನೆ ಇಡಲಾಗಿದೆ. ಈ ಪ್ರಕಾರ ಇಡೀ ಸಂಸತ್ ಸದಸ್ಯರಿಗೆ ಆತಂಕ ಶುರುವಾಗಿದೆ. ಜೊತೆಗೆ ಜನತೆಗೆ ದುಡ್ಡಿನ ಆಮಿಷವಾಗಿ ಗ್ಯಾರಂಟಿ ಕಾರ್ಡ್ ನೀಡಿ ಅಧಿಕಾರಕ್ಕೆ ಬಂದು ಧೋಕಾ ಮಾಡಿದ್ದಾರೆ. ಹೀಗಾಗಿ ಸದಸ್ಯತ್ವವನ್ನೇ ರದ್ದು ಮಾಡುವಂತೆ ಕೋರ್ಟ್ ಮೊರೆ ಕೂಡ ಹೋಗಲಾಗಿದೆ. ಜನರ ಒಂದೊಂದು ವೋಟಿಗೆ 1 ಲಕ್ಷ ರೂಪಾಯಿ ಹಣ ಹಾಗೂ ಪ್ರತಿ ತಿಂಗಳು 8,500 ರೂಪಾಯಿ ಖಾತೆಗೆ ಬೀಳುತ್ತೆ ಅಂತ ಆಮಿಷವನ್ನ ಒಡ್ಡಲಾಗಿದೆ. ಸೆಕ್ಷನ್ 123ರ ಪ್ರಕಾರ ಈ ಮತಗಳು ಆಮಿಷದ ಮೇಲೆ ಬಿದ್ದಿದೆ ಅಂತ ಪರಿಗಣಿಸಬೇಕಾಗಿ ವಿನಂತಿ ಮಾಡಲಾಗಿದೆ. ಮಹಿಳೆಯರು ಇದೇ ಗ್ಯಾರಂಟಿ ಕಾರ್ಡ್ ಹಿಡಿದು ಚುನಾವಣೆ ಗೆದ್ದ ಕಾಂಗ್ರೆಸ್ ಬಳಿ ಹೋದಾಗ ಖಾಲಿ ಕೈ ತೋರಿಸಿದೆ. ಒಂದ್ ಕಡೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ, ಮತ್ತೊಂದು ಕಡೆ ಕೋರ್ಟ್ ಕೇಸ್ ನಡೀತಾ ಇದೆ. ಇದು ಹೊಸ 99 ಕಾಂಗ್ರೆಸ್ ಸಂಸದರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇನ್ನು ರಾಹುಲ್ ಸುಳ್ಳಿನ ಮೂಟೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಬದಲಾಗಿ ಇವಿಎಂ ಹ್ಯಾಕ್ ಗೊಂದಲ ಸಂಬಂಧ ಹೇಳಿಕೆ ನೀಡಿ ಸಿಕ್ಕಿ ಬಿದ್ದಿದ್ದು ಇದೆ. ಇದಿಷ್ಟೇ ಅಲ್ಲ, ಎಲನ್ ಮಾಸ್ಕ್ ಬಿಸ್ನೆಸ್ ಮ್ಯಾನ್ ಇವಿಎಂ ಮ್ಯಾನಿಪುಲೇಟ್ ಬಗ್ಗೆ ಹೇಳಿಕೆ ನೀಡಿ ಪೋಸ್ಟ್ ಹಾಕಿದ್ದ. ಇದನ್ನ ದಾಳವಾಗಿಸಿ ಲೋಕಸಭಾ ಚುನಾವಣೆಯಲ್ಲಿ ಇವಿಎಂ ಹ್ಯಾಕ್ ಆಗಿದೆ ಅಂತ ರಾಹುಲ್ ಅಂಡ್ ಟೀಮ್ ಹೇಳಿತ್ತು. ಈ ಸಂಬಂಧ ಚುನಾವಣಾಧಿಕಾರಿ ಸಹ ಕೇಸ್ ದಾಖಲಿಸಿ ಕೋರ್ಟ್ ಮೆಟ್ಟಿಲು ಹತ್ತುತ್ತಿದ್ದಾರೆ. ಮಾನಹಾನಿ ನೋಟಿಸ್ ನೀಡಿ ಚುನಾವಣಾ ಆಯೋಗ ಕೋರ್ಟ್ಗೆ ಕೇಸ್ ದಾಖಲಿಸಿದೆ. ಯೂಟ್ಯೂಬರ್ ಧ್ರುವ್ ಟಟ್ಟಿ, ರಾಹುಲ್ ಗಾಂಧಿ, ಉದ್ಧವ್ ಠಾಕ್ರೆ, ಆದಿತ್ಯ ಠಾಕ್ರೆ, ಸಂಜಯ್ ರಾವತ್ ವಿರುದ್ಧ ಕೇಸ್ ದಾಖಲಾಗಿದೆ. ವಿಶ್ವಸನೀಯ ಸಂಸ್ಥೆ ಚುನಾವಣಾ ಆಯೋಗದ ವಿರುದ್ಧ ಸುಳ್ಳು ಹೇಳಿಕೆಗೆ ಬಹಿರಂಗ ಕ್ಷಮೆ ಆಗ್ರಹಿಸಲಾಗಿದೆ. ಇನ್ನು ಬಾಂಬೆ ಹೈಕೋರ್ಟ್ ನಲ್ಲಿ ಕೇಸ್ ದಾಖಲಿಸಲಾಗಿದೆ. ಸುಳ್ಳು ಹೇಳಿಕೆ ಜನರಲ್ಲಿ ಭ್ರಮೆ ಹುಟ್ಟಿಸುವ ವಿರುದ್ಧ ಕೇಸ್ ಆಗಿದೆ. ಮುಚ್ಚಿದ ಅಜಾಡವನ್ನ ಸಾಬೀತುಪಡಿಸಿಕೊಳ್ಳಲು ರಾಹುಲ್ ಅಂಡ್ ಟೀಮ್ ಸುಳ್ಳು ಹೇಳಿಕೆ ನೀಡಿದೆ ಅಂತ ಆರೋಪ ಕೂಡ ಇದೆ. ಸುಳ್ಳು ಮಾಹಿತಿಯನ್ನ ವಿಶ್ವಾಸಾರ್ಹ ಸಂಸ್ಥೆಗಳ ಮೂಲಕ ಮಾಡುವಂತಿಲ್ಲ. ಬಾಂಬೆ ಹೈಕೋರ್ಟ್ ತೀರ್ಪಿನ ಪ್ರಕಾರ ಜನರಿಗೆ ಚುನಾವಣಾ ಆಯೋಗದಂತಹ ಸರ್ಕಾರದ ಅಂಗದ ಭಾಗದ ಬಗ್ಗೆ ಅವಿಶ್ವಾಸ, ಸುಳ್ಳು ಹೇಳೋದು ತಪ್ಪು ಅಂತ ಸೂಚಿಸಿದೆ. ಅದು ಕೂಡ ಈ ಕೇಸನ್ನ ಸಿಬಿಐ, ಎಸ್ಐಟಿ, ಐಟಿ, ಇಡಿ ಯಾರಿಗೆ ಬೇಕಾದರೂ ವಹಿಸೋ ಸಾಧ್ಯತೆ ಕೂಡ ಇದೆ. ಕೋರ್ಟ್ ಅವಮಾನ ಅಧಿನಿಯಮದ ಅಡಿಯಲ್ಲಿ ತೀರ್ಮಾನ ಆಗೋ ಸಾಧ್ಯತೆಯೂ ಇದೆ. ಮೋದಿ ವಿರುದ್ಧ ಸುಳ್ಳು ಹೇಳೋದು, ಸಾಕ್ಷಿ ಕೇಳಿದಾಗ ಬಚ್ಚಿಟ್ಟುಕೊಳ್ಳೋದು ಆಗ್ತಾ ಇದೆ. ಸೊ ಇದರ ಬೆಲೆಯಾಗಿ ಸಜ್ಜಾಗಿ ಅಡ್ಡದಾರಿಯಲ್ಲೇ ಅಧಿಕಾರ ಹಿಡಿದ ಕಾಂಗ್ರೆಸ್ನ 99 ಸಂಸದರು ಕುರ್ಚಿ ಕಳೆದುಕೊಂಡರೂ ಅಚ್ಚರಿ ಪಡಬೇಕಾದಿಲ್ಲ. ನಮಸ್ಕಾರ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 ಮಂತ್ಸ್ ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್. ಇನ್ಯಾಕೆ ತಡ, ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್. ಫುಲ್ ಫ್ರೀ ಅಡ್ವೈಸ್.